ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ಭಗವದ್ಗೀತಾ 3ನೇ ಅಧ್ಯಾಯ 19ನೇ ಶ್ಲೋಕ. ತಸ್ಮಾದಸಕ್ತಃ ಸತತಂ ಕಾರ್ಯಂ ಕರ್ಮ ಸಮಾಚರ ಅಸಕ್ತೋ ಹ್ಯಾಚರನ್ ಕರ್ಮ ಪರಮಾಪ್ನೋತಿ ಪೂರುಷಃ. ಏನು ಹೇಳ್ತಾ ಇದೆ? ಮುಕ್ತನಾಗಬೇಕಾಗಿರ್ತಕ್ಕಂಥವನು ಯಾವ ರೀತಿ ಇರಬೇಕು ಅನ್ನೋದನ್ನು ಹೇಳ್ತಾ ಇದೆ. ಯಾವ ರೀತಿ ಇದ್ದವನಿಗೆ ಮುಕ್ತಿಯಾಗುತ್ತದೆ ಅನ್ನುವಂಥದ್ದು ಕೂಡ ಇಲ್ಲಿ ತಿಳಿಸಲಾಗುತ್ತಿದೆ. ಆತ್ಮರತಿ ಅನ್ನುವಂಥ ವಿಚಾರ ಹಾಗೆ ಮುಂದುವರೆದಿರುವಂಥದ್ದು, ಅದಕ್ಕೋಸ್ಕರವಾಗಿ ಹೇಳುವಂಥ ವಿಚಾರ ಇದು. ದೇರ್ಫೋರ್ ಗೋ ಆನ್ ಎಫಿಷಿಯೆಂಟ್ಲಿ ಡೂಯಿಂಗ್ ಯುವರ್ ಡ್ಯೂಟಿ ಅಟ್ ಆಲ್ ಟೈಮ್ಸ್ ವಿತೌಟ್ ಅಟ್ಯಾಚ್ಮೆಂಟ್ ಡೂಯಿಂಗ್ your duty. Without attachment, man attains the supreme. ಏನಂತಂದರೆ, ಈಗ ಹಿಂದೆ ಹೇಳಿರ್ತಕ್ಕಂಥ ವಿಚಾರವನ್ನು ಮುಂದಿಟ್ಟುಕೊಂಡು ನಿತ್ಯವಾಗಿ ನಿರಂತರವಾಗಿ ಕರ್ಮವನ್ನು ಮಾಡಬೇಕು. ಯಾವ ರೀತಿ ಕರ್ಮವನ್ನು ಮಾಡಬೇಕು? ಅಸಕ್ತಃ ಹಿ ಆಚರನ್. ಅಸಕ್ತ ಹಿ ಆಚರನ್ ಅಂತಂದರೆ ನಿಷ್ಕಾಮದಿಂದ ಕರ್ಮವನ್ನು ಮಾಡಿ, ಕರ್ಮದ ಫಲವನ್ನು ಪಡೆಯುತ್ತೇನೆ ಅನ್ನುವಂಥ ಆಸೆಯನ್ನು ಇಟ್ಟುಕೊಂಡು ಕರ್ಮವನ್ನು ಮಾಡಬೇಡಿ. ಆಸೆ ರಹಿತವಾಗಿ ಕರ್ಮವನ್ನು ಮಾಡು. ಆಶಾರಹಿತವಾಗಿ ನಿರಂತರ ಯಾರು ಕರ್ಮವನ್ನು ಮಾಡ್ತಾ ಇರ್ತಾರೋ ಅವರಿಗೆ ಪರಂ ಆಪ್ನೋತಿ ಪೂರುಷ, ಪರಮ ಮುಕ್ತಿ ಅನ್ನುವಂಥದ್ದು ಲಭ್ಯವಾಗುತ್ತದೆ. ಫಲಾಪೇಕ್ಷೆಯಿಂದ ಮಾಡುವಂಥ ಕರ್ಮಕ್ಕೆ ಫಲಗಳು ಲಭ್ಯವಾಗ್ತವ. ಫಲಾಪೇಕ್ಷೆ ಇಲ್ಲದೆ ಮಾಡುವಂಥ ಕರ್ಮಕ್ಕೆ ಮುಕ್ತಿಯೂ ಆಗುತ್ತದೆ ಅನ್ನುವಂಥ ಅಭಿಪ್ರಾಯ. ಮನುಷ್ಯ ಜನ್ಮ ಅನ್ನುವಂಥದ್ದು ಪರಮ ಪುರುಷಾರ್ಥವನ್ನು ಹೊಂದುವುದಕ್ಕೆ ಬಂದಿರುವಂಥದ್ದು. ಪರಮ ಪುರುಷಾರ್ಥ ಅಂತಂದರೆ ಮೋಕ್ಷ ಆಗಿದೆ. ಆ ಮೋಕ್ಷ ಅನ್ನುವಂಥದ್ದು ಸುಮ್ಮನೆ ಕೂತ್ಕೊಂಡ್ರೆ ಆಗೋದಿಲ್ಲ. ಆ ಮೋಕ್ಷ ಅನ್ನುವಂಥದ್ದು ಕೇವಲ ಕರ್ಮ ಮಾಡೋದ್ರಿಂದ ಆಗೋದಿಲ್ಲ. ಆ ಕರ್ಮ ಮಾಡಬೇಕು. ಹೇಗೆ ಮಾಡಬೇಕು ಅಂತಂದರೆ ಫಲದ ಅಪೇಕ್ಷೆ ಇಲ್ಲದಲೇ ಮಾಡಬೇಕು. ನಿಷ್ಕಾಮ ಕರ್ಮ ಅಂತ ಕರೆದಿದ್ದಾರೆ. ಒಂದು ಸಕಾಮ ಕರ್ಮ, ಒಂದು ನಿಷ್ಕಾಮ ಕರ್ಮ. ಸಕಾಮ ಕರ್ಮವು ಭೋಗವನ್ನು ಕೊಡುತ್ತದೆ, ನಿಷ್ಕಾಮ ಕರ್ಮವು ಯೋಗವನ್ನು ಕೊಡುತ್ತದೆ, ಮೋಕ್ಷವನ್ನು ಕೊಡುತ್ತದೆ ಅಂತ ಅರ್ಥ. ಮನುಷ್ಯನಿಗೆ ಮೋಕ್ಷ ಅನ್ನುವಂಥದ್ದು ಅವಶ್ಯವಾಗಿರುವಂಥದ್ದು. ಮನುಷ್ಯನು ಮೋಕ್ಷದಿಂದಲೇ ಸದ್ಗತಿ ಅಂತ ಹೇಳಲಾಗಿದೆ. ಮೋಕ್ಷ ಅಂತಂದರೆ ಭವಬಂಧನದಿಂದ ಬಿಡುಗಡೆ, ಸಾಲ್ವೇಷನ್ ಅಂತ ಕರಿತೇವೆ. ಅಂತ ಸಾಲ್ವೇಷನ್ ಅನ್ನುವಂಥದ್ದು ಕೇವಲ ನಿಷ್ಕಾಮ ಕರ್ಮದಿಂದ ಆಗುತ್ತದೆ, ಆತ್ಮರತಿಯಿಂದ ಆಗುತ್ತದೆ, ಆತ್ಮ ಕ್ರಿಯೆಯಿಂದ ಆಗುತ್ತದೆ, ಆತ್ಮ ಕ್ರೀಡೆಯಿಂದ ಆಗುತ್ತದೆ ಅನ್ನುವಂಥ ಅಭಿಪ್ರಾಯವನ್ನು ಇಲ್ಲಿ ವ್ಯಕ್ತಗೊಳಿಸಲಾಗಿದೆ. ಹರಿ ಓಂ ತತ್ಸತ್.